ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ದರ್ಶು ಎಜುಕೇರ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೇನೆ ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದೀರಾ ಸೆಕೆಂಡ್ PUC ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಹಾಗೇನೆ ನಿಮ್ಮ ಕಿವಿಗೆ ಒಂದು ಸುದ್ದಿ ಬಂದಿರಬಹುದು, ಇವತ್ತು ಬರುತ್ತೆ ಈ ಒಂದು ಸೆಕೆಂಡ್ PUC ರಿಸಲ್ಟ್, ನಾಳೆ ಬರುತ್ತೆ ಅಂತ. ಆದರೆ ಅಕ್ಯುರೇಟ್ ಆಗಿ ಈ ಒಂದು ಸೆಕೆಂಡ್ PUC ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ KCET ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲ್ ಸಿಗ್ತಾ ಹೋಗುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ, ತಪ್ಪದೆ ಎಲ್ಲರೂ ಕೂಡ ಬೇಗ ಬೇಗ ಲೈಕ್ನ ಮಾಡಿ. ಓಕೆ ಸ್ಟೂಡೆಂಟ್ಸ್, ನಾನೀಗ ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಈ ಒಂದು ಸೆಕೆಂಡ್ PUC ರಿಸಲ್ಟ್ಸ್ಗಾಗಿ ನೀವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ರೆ, ಆದರೆ ನಿಮಗೆ ಇಲ್ಲಿ ಸೆಕೆಂಡ್ PUC ರಿಸಲ್ಟ್ ಇವತ್ತು ರಿಲೀಸ್ ಆಗಿದೆ, ನಾಳೆ ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬರ್ತಾ ಇದೆ ಅಂತ ಈ ಒಂದು ವಿಚಾರಗಳನ್ನ ನೀವು ಕೇಳೇ ಇರ್ತೀರ, ಓಕೆನಾ. ಆದರೆ ಇನ್ನೂ ಕೂಡ ಸೆಕೆಂಡ್ PUC ರಿಸಲ್ಟ್ಸು ಇದೇ ಒಂದು ಡೇಟಿಗೆ ಬರುತ್ತೆ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ, ಓಕೆನಾ. ನಿಮಗೆ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅನ್ನೋದಾದರೆ ಇಲ್ಲಿ ಮಧು ಬಂಗಾರಪ್ಪ ಅವರು ಖುದ್ದಾಗಿ ಒಂದು ಪ್ರೆಸ್ ಮೀಟ್ನ ಮಾಡಿ ನಾಳೆ ನಿಮಗೆ ಇಂಥ ಒಂದು ಟೈಮ್ಗೆ ರಿಸಲ್ಟ್ ಬರ್ತಾ ಇದೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ಒಂದು ರಿಸಲ್ಟ್ನ ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೋಡಿ ಅಂತ ಒಂದು ಖುದ್ದಾಗಿ ಅಪ್ಡೇಟನ್ನು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ನಿಮಗೆ ಎಲ್ಲ ಒಂದು ನ್ಯೂಸ್ ಚಾನಲ್ಸಲ್ಲಿ ಬರುತ್ತೆ, ಓಕೆನಾ. ಹಾಗಾಗಿ ಯಾವುದೇ ಒಂದು ಸುಳ್ಳು ಸುದ್ದಿಯನ್ನು ನಂಬೋದಕ್ಕೆ ಹೋಗಬೇಡಿ. ಹಾಗೆ ಯಾವುದೇ ಒಂದು ಬೇರೆ ಬೇರೆ ಲಿಂಕ್ಸ್ ಇರುತ್ತೆ, ಹಾಗೇನೆ ವೆಬ್ಸೈಟ್ಗಳಿರುತ್ತೆ, ಎಲ್ಲೂ ಕೂಡ ಯಾವುದೇ ಒಂದು ವೆಬ್ಸೈಟ್ಗೆ ಹೋಗಿ ಲಿಂಕ್ಸ್ನ ಕ್ಲಿಕ್ ಮಾಡಿ ನೀವು ರಿಸಲ್ಟ್ಸನ್ನು ಚೆಕ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಇನ್ನೂ ಕೂಡ ಯಾವುದೇ ಒಂದು ವೆಬ್ಸೈಟನ್ನು ಬಿಟ್ಟಿಲ್ಲ ಸೆಕೆಂಡ್ PUC ರಿಸಲ್ಟ್ಸ್ನ ನಿಮಗೆ ನೋಡೋದಕ್ಕೆ. ಹಾಗಾಗಿ ಸೆಕೆಂಡ್ PUC ರಿಸಲ್ಟ್ ನಿಮಗೆ ಅನೌನ್ಸ್ಮೆಂಟ್ ಆದ ತಕ್ಷಣವೇ ಒಂದು ವೆಬ್ಸೈಟನ್ನು ನಿಮಗೆ ಬಿಡ್ತಾರೆ. ಆ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಸೆಕೆಂಡ್ PUC ರಿಸಲ್ಟನ್ನು ನೋಡ್ಕೋಬೋದು, ಓಕೆನಾ. ನಿಮಗೆ ಯಾವ ವೆಬ್ಸೈಟು ಯಾವಾಗ ಈ ಒಂದು ಸೆಕೆಂಡ್ PUC ರಿಸಲ್ಟ್ ಬರುತ್ತೆ ಅನ್ನುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ಚಾನಲಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೇನೆ, ಓಕೆನಾ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆಯೇ ಸ್ಟೂಡೆಂಟ್ಸ್, ನಿಮಗೆ KCET ನೀಟ್ ರಿಲೇಟೆಡ್ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬೇಕಾದ್ರೂ ಕೂಡ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಬರ್ತಾ ಹೋಗುತ್ತೆ, ಓಕೆನಾ. ಹಾಗೆ ಯಾವುದೇ ರೀತಿ ನಿಮಗೆ KCET ನೀಟ್ ರಿಲೇಟೆಡ್ ಬುಕ್ಸ್ ಬೇಕಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ಸನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸನ್ನು ಮಾಡ್ಕೋಬೋದು, ಓಕೆನಾ ಸ್ಟೂಡೆಂಟ್ಸ್. ಇದೇ ರೀತಿಯಾದಂಥ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಕೂಡ ಈ ಒಂದು ಏನೋ ನೋಟಿಫಿಕೇಶನ್ ನಿಮಗೆ ಬಂದಿಲ್ಲ, ಸೆಕೆಂಡ್ PUC ರಿಸಲ್ಟ್ ಇದೇ ಒಂದು ದಿನಾಂಕಕ್ಕೆ ರಿಲೀಸ್ ಆಗುತ್ತೆ ಅಂತ. ಹಾಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ, ಆರಾಮಾಗಿರಿ, ಕೂಲ್ ಆಗಿರಿ, ರಿಸಲ್ಟ್ ಬರುವಾಗ ಬರುತ್ತೆ, ಓಕೆನಾ. ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳಿ ಅಂತ ನೀವು ಹೇಳೋದಾದರೆ ಸ್ಟೂಡೆಂಟ್ಸ್, ನಿಮಗೆ ಏಪ್ರಿಲ್ 10ನೇ ತಾರೀಕಿನ ಮೇಲೆ ಈ ಒಂದು ಸೆಕೆಂಡ್ PUC ರಿಸಲ್ಟ್ಸ್ ಬರುತ್ತೆ, ಅಥವಾ ಏಪ್ರಿಲ್ 7ನೇ ತಾರೀಕು ಬರುತ್ತೆ, 8ನೇ ತಾರೀಕು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾವುದೂ ಕೂಡ ಇಲ್ಲಿ 7ನೇ ತಾರೀಕು ಬರುತ್ತೆ, 8ನೇ ತಾರೀಕು ಬರುತ್ತೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಓಕೆನಾ. ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಮಾಹಿತಿ ಇಲ್ಲಿ ಬಂದಿಲ್ಲ. ಹಾಗಾಗಿ ನೀವೇನು ಕೂಡ ವರಿ ಮಾಡ್ಕೋಬೇಡಿ. ಏಪ್ರಿಲ್ 10ನೇ ತಾರೀಕು ಮೇಲ್ಗಡೆ ನಿಮಗೆ ಯಾವಾಗ ಬರಬಹುದು ಅಂದರೆ ಏಪ್ರಿಲ್ 10ನೇ ತಾರೀಕು 15ನೇ ತಾರೀಕು ಅಲ್ಲಿವರೆಗೂ ಕೂಡ ಹೋಗುತ್ತೆ. ಅಲ್ಲಿವರೆಗೂ ಕೂಡ ಈ ಒಂದು ಸೆಕೆಂಡ್ PUC ರಿಸಲ್ಟ್ ಬರೋ ಡೌಟು. ಸೆಕೆಂಡ್ PUC ರಿಸಲ್ಟ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ ಶೇರ್ ಮಾಡಿ. ಯಾರು ಸೆಕೆಂಡ್ PUC ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಇರ್ತಾರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ.